ಮಾದೇವಿ, ಮಗು ಮಾಂತೇಶ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದು ಇಲ್ಲಿಗೆ ನಮ್ಮ ಮನೆಗೆ 3 ತಿಂಗಳವಾಯ್ತು. ಈ 3 ತಿಂಗಳ ಅವಧಿಯಲ್ಲಿ ಇವತ್ತು ಬಾಳೆಯ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನನ್ನು ನೋಡೋದ್ರಲ್ಲಿ ತುಂಬಾ ಸುಸ್ತಾಗಿ ಹೋಗಿದ್ದಾನೆ. ಮತ್ತೆ ಸಮಯ ಸಿಕ್ಕರ ನಮ್ಮ ಎಲ್ಲ ಆಸ್ತಿ ವಿವರವಾಗಿ ತೋರಿಸಿದ್ರಾಯ್ತು. ಈಗ ನೀವಿಬ್ಬರು ತಾಯಿ ಮಗ ಸೇರಿ ನೇರವಾಗಿ ಮನೆಗೆ ನಡೆಯಿರಿ. ನಾನು ಸ್ವಲ್ಪ ರುದ್ರನ ಮನೆ ಕಡೆಗೆ ಹೋಗಿ ಬರುವೆ. ಅಲ್ಲರಿ, ನಾಳೆ ಬೆಳಗ್ಗೆ 10 ಗಂಟೆಗೆ ರುದ್ರನ ಮಗಳ ಮದುವೆ. ಹೇಗಿದ್ರು ಹೋಗ್ತೀವಲ್ಲ. ಇವತ್ತು ತೋಟವೆಲ್ಲ ಸುತ್ತಾಡಿ ಕಾಲ್ನಡಿಗೆಯಿಂದ ನಡೆದು ನಿಮಗೆ ತುಂಬಾ ಬೇಜಾರಾಗಿರ್ಬೇಕು. ಬನ್ನಿ, ಎಲ್ಲರೂ ಕೂಡಿ ಮನೆಗೆ ಹೋಗೋಣ. ನಾಳೆ ರುದ್ರನ ಮನೆಗೆ ಹೋದ್ರೆ ಆಯ್ತು. ನಾಳೆ ಹೋಗಬಹುದಾಗಿತ್ತು ಮಾದೇವಿ. 4 ದಿನಗಳ ಹಿಂದೆ 50,000 ರೂಪಾಯಿ ಬೇಕಂತ ರುದ್ರ ಕೇಳಿದ್ದಾನೆ. ಕೇಳಿದ ಮೇಲೆ ನಾವು ತಪ್ಪಿಸಬಾರದಲ್ಲವೇ? ಮದುವೆ ಅಂದ ಮೇಲೆ ಅವನ ತಲೆಯಲ್ಲಿ 10 ವಿಚಾರ ತುಂಬಿಕೊಂಡಿರುತ್ತವೆ. ಅದಕ್ಕಾಗಿ ನಮ್ಮ ಮನೆ ಕಡೆಗೆ ಬಂದಿಲ್ಲ, ನಾನೇ ಹೋಗಿ ಬರುವೆ. ಅಪ್ಪ, ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ರುದ್ರ ಇತ್ತ ಕಡೆ ಬರುತ್ತಿದ್ದಾನೆ. ಎಲ್ಲಿ ಮಾಂತೇಶ್? ಏನು ದಣಿ, ತಂದೆ ತಾಯಿ ಮಗ ಕೂಡಿಕೊಂಡು ಯಾವ್ದಾದ್ರು ದೇವಸ್ಥಾನ ಕೊಟ್ಟಿದ್ರು, ಇಲ್ಲ ಯಾವ್ದಾದ್ರು ಸಮಸ್ಯೆ ಬಗೆಹರಿಸಿಕೊಟ್ಟಿದ್ರು? ಸಮಸ್ಯೆ ಬಗೆಹರಿಸುವ ಸಮಯವೇ ನಮಗೆ ಹೆಚ್ಚಾಗಿರೋದ್ರಿಂದ ನಮ್ಮ ಮನೆಯ ಸಮಸ್ಯೆ ಈಗ ನಮಗೆ ತಿಳಿದಾಗಿದೆ. ಅದಕ್ಕಾಗಿ ನಮ್ಮ ಮನೆಯ ಎಲ್ಲ ವ್ಯವಸ್ಥೆ ಮಾಂತೇಶನಿಗೆ ಒಪ್ಪಿಸುತ್ತಿದ್ದೇವೆ. ನಮಗಿರುವ ಆಸ್ತಿ ಬಾಳೆಯ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನನ್ನು ತೋರಿಸೋದಕ್ಕಾಗಿ ಮಾಂತೇಶನನ್ನು ಕರೆದುಕೊಂಡು ಹೋಗಿದ್ದೆವು. ಇವತ್ತು ತುಂಬಾ ಬಿಸಿಲು, ಸ್ವಲ್ಪ ಬೇಸರವಾಯ್ತು. ಮನೆ ಕಡೆಗೆ ಹೊರಟಿದ್ದೆವು. ಹೇಗೋ ಮನೆ ಕಡೆ ಹೊರಟಿದ್ದೀರಿ, ನಮ್ಮ ಮನೆ ಸಮೀಪ ಬಂದಿರ್ತೀರಿ. ಮಾಂತೇಶ್ ದಡಿ ನಮ್ಮ ಮನೆಗೆ 1 ಸತಾರು ಬಂದಿಲ್ಲ. ನೀವೆಲ್ಲರೂ ಇವತ್ತು ಈ ಬಡವರ ಮನೆಗೆ ಹೆಜ್ಜೆ ಇಟ್ಟು ಹೋದ್ರೆ ನಾನು ಸ್ವಲ್ಪ ಪಾವನವಾಗ್ಬೋದು. ನೋಡಪ್ಪ, ಇವತ್ತು ನಾವು ತುಂಬಾ ದೂರ ಓಡಾಡಿ ನಮ್ಮೆಲ್ಲರಿಗೂ ಬೇಸರ ಬಂದಿದೆ. ನಾಳೆ ಹೇಗಿದ್ರು ನಿನ್ನ ಮಗಳ ಮದುವೆಗೆ ಬರ್ಬೇಕಲ್ಲ, ಅವಾಗ ಖಂಡಿತವಾಗಿಯೂ ನಿಮ್ಮ ಮನೆಗೆ ಬರ್ತೀವಿ. ದಣ್ಯರ, ನೀವು ತಪ್ಪದೆ ನನ್ನ ಮಗಳ ಮದುವೆ ಬರ್ಬೇಕು ನೋಡ್ರಿ. ಮಾತೆ, ನಿನ್ನ ಮಗಳ ಮದುವೆಗೆ ಖಂಡಿತ ಬರುತ್ತೇನೆ. ನಾ ಬರ್ತೀನಿ ದಣಿ. ನಾಳೆ ಬಂದ ಬೀಗರಿಗೆ ದೇವ್ರ ವ್ಯವಸ್ಥೆ ಮಾಡ್ಬೇಕ್ರಿ. ಅದಕ್ಕೆ ಸ್ವಲ್ಪ ಮುಂದಿನ ಜಲ್ದಿ ಕೆಲಸ ಮುಗ್ತೈತ್ರಿ. ಹೋಗಿ ಬರುದ್ರ? ಪಾಪ ರುದ್ರ ಮಗಳ ಮದುವೆ ಮಾಡೋದಕ್ಕಾಗಿ ಮನ ತುಂಬ ಒದ್ದಾಡುತ್ತಿದ್ದಾನೆ. ಮಕ್ಕಳ ಮದುವೆ ಅಂದರೆ ಎತ್ತವರಿಗೆ ಬಲ ಇದ್ದು. ಅರೆ, ಇದೇನೋ ಮಾದೇವಿ, ಮಾತಿನ ಬರದಲ್ಲಿ ರುದ್ರನಿಗೆ ಹಣ ಕೊಡೋದನ್ನು ಮರೆತು ಬಿಟ್ಟೇನಲ್ಲ. ಚೇ, ಅವನನ್ನಾದ್ರೂ ನೆನಪು ಮಾಡಬಾರದೆ. ಈಗ ನೀವು ನಡೆಯಿರಿ, ನಾನು ಬರುವೆ. ನೀವ್ ಯಾಕೆ ಹೋಗಿ ಕೊಟ್ಬಿಡ್ತೀರಾ? ಹೇಗಿದ್ರು ನಮ್ಮ ಮಗ ಮಾಂತೇಶ್ ಇದ್ದಾನೆ, ಅವನೇ ಕೊಟ್ಬಿಡ್ತಾನೆ. ನೋಡಪ್ಪ ಮಾಂತೇಶ, ರುದ್ರ ಇಲ್ಲೇ ದೇವಸ್ಥಾನದಲ್ಲಿ ಇರ್ತಾನೆ, ಹೋಗಿ ಹಣ ಕೊಟ್ಟು ಬರಪ್ಪ. ಮತ್ತೆ ಅವನನ್ನು ಕಳಿಸಿಕೊಡುವೆ, ನಾನೇ ಹೋಗಿ ಬರುವೆ. ಅಪ್ಪಾಜಿ, ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನನ್ನ ಕೈಯಲ್ಲಿ ಕೊಟ್ಟು ಬಿಡಿ, ನಾನೇ ಕೊಟ್ಟು ಬರುತ್ತೇನೆ. ನೀವು ತುಂಬಾ ಆಯಾಸಗೊಂಡಿರಿ, ಸ್ವಲ್ಪ ಮನೆಗೆ ಹೋಗಿ ಶ್ರಾಂತಿ ತೆಗೆದುಕೊಳ್ಳಿರಿ. ಅಪ್ಪ ಅಮ್ಮನಿಗೆ ಕೂಡಿ ಅವನು ಎಲ್ಲಿರುತ್ತಾನಂತ ಕೊಟ್ಟು ಬರ್ತೀಯ ನೀನು? ನೋಡರೆ ಇದ್ದರೆ ಗುಡಿಯಲ್ಲಿ ಇರುತ್ತಾನೆ, ಇಲ್ಲದಿದ್ದರೆ ಅವನ ಮನೆಯಲ್ಲಿ ಇರುತ್ತಾನೆ. 50,000 ರೂಪಾಯಿ ಅಂತ ಹೇಳಿ ಬಾ. ಸರಿ, ನಾನು ಹೋಗಿ ಬರ್ತೇನೆ. ಅಮ್ಮ, ಅಪ್ಪ ಮನೆ ಕಡೆ ಹೋಗ್ರಿ. ನನ್ನ ಹೊಟ್ಟೆ ತುಂಬಾ ಸಿಗ್ತಾ ಇದೆ, ಊಟ ತುಂಬ